ಅದಕ್ಕೆ ಇವತ್ತಿನ ಸಬ್ಜೆಕ್ಟ್ ಹೆಲ್ದಿ ಲೈಫ್ ಸ್ಟೈಲ್, ಆರೋಗ್ಯ ಜೀವನದ ಪದ್ಧತಿ. ನಮ್ಮೆಲ್ಲರಿಗೂ ಇವತ್ತಿನ ಪ್ರಪಂಚದಾದ್ಯಂತ ಆರೋಗ್ಯ ಅಂತಂದರೆ ಭಾಳಷ್ಟು ಕಾಳಜಿ ಇದೆ. ಎಲ್ಲರಿಗೂ ಆತ್ಮ ಈ ದೇಹದೊಳಗಿದ್ದೇವೆ ಅಂತಂದರೆ ಏನು ಬೇಕು? ಆರೋಗ್ಯ ಮುಖ್ಯವಾಗಿ ಬೇಕು. ನಾವು ಅಷ್ಟೇ ಅಲ್ಲ, ಇಡೀ ಜಗತ್ತಿನವರೇ ಹೆಲ್ತ್ ಕಾನ್ಸಿಯಸ್ ಆಗ್ತಾ ಹೋಗ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆನೇ ಎಲ್ಲ ಕಡೆಗೂ ಕ್ಲಾಸಸ್ ನಡೀತವೆ, ಅದರ ಬಗ್ಗೆ ಸೆಮಿನಾರ್ಗಳು ನಡೀತವೆ. ಆದರೂ ಸಹ ರೋಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ನಾವಿವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಎಲ್ಲರೂ ಆರೋಗ್ಯವಾಗಿದ್ದೀರಾ? ಆರಾಮಿದ್ದೀರಾ? ಎಲ್ಲರೂ ಇದ್ದೀರಲ್ವಾ? ಎಲ್ಲರೂ ಸರಿ. ಆರೋಗ್ಯ ಅಂತಂದ್ರೆ ಯಾವ ಪ್ರಕಾರದ್ದು, ಹೇಗೆ? ನಿಮಗೆಲ್ಲ ಗೊತ್ತಿರುವಂತೆ WHO ವಿಶ್ವ ಹೆಲ್ತ್ ಆರ್ಗನೈಜೇಷನ್ ಏನಿದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಅದೇನು ಹೇಳುತ್ತೆ? ವಿಶ್ವ ಆರೋಗ್ಯ ಸಂಸ್ಥೆ ಸಂಪೂರ್ಣ ಆರೋಗ್ಯವಂತ ಮನುಷ್ಯ ಹೇಗಿರ್ತಾನೆ? ಪ್ರಥಮದಲ್ಲಿ 4 ಥರದ ಆರೋಗ್ಯಗಳಿದೆ. ಅದರಲ್ಲಿ ಫಸ್ಟು ಶಾರೀರಿಕ ಆರೋಗ್ಯ. ಶಾರೀರಿಕ ಆರೋಗ್ಯ ಅಂದರೆ ಅಂಗ ಪ್ರತ್ಯಂಗಗಳು, ಹೊರಗಿನ ಅಂಗಗಳು, ಒಳಗಿನ ಅಂಗಗಳು ಸರಿಯಾದ ರೂಪದಲ್ಲಿ ಕೆಲಸ ಮಾಡಬೇಕು. ಹೊರಗಿನ ಅಂಗಗಳಲ್ಲಿ ಯಾವುದೇ ಪ್ರಕಾರದ ನೋವಿರಬಾರ್ದು. ಅದು ಶಾರೀರಿಕ ಆರೋಗ್ಯ. ಈಗ ನೀವೆಲ್ಲರೂ ಶಾರೀರಿಕ ಆರೋಗ್ಯವಂತರಾಗಿದ್ದೀರಾ? ಇಲ್ಲ. ಪ್ರತಿಯೊಂದು ಒಬ್ಬ ಮನುಷ್ಯನಿಗೂ ಸಹ ತಲೆನೋವು, ಹೊಟ್ಟೆ ನೋವು, ಕಾಲು ನೋವು, ಕಣ್ಣು ನೋವು, ಹಲ್ಲು ನೋವು, ಪ್ರತಿಯೊಂದರ ನೋವುಗಳಿದೆ. ಎರಡನೇದಾಗಿ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಅಂದ್ರೇನು? डॉक्टर के साथ हाँ, डॉक्टर के साथ परम पिता को भी तुम याद करो। डॉक्टर के साथ परम पिता को भी तुम याद करो। दुख दर्द के पिंजरे से अब ಮನಸ್ಸಿನೊಳಗೆ ಕ್ರೋಧ, ಚಿಂತೆ, ಈರ್ಷಾ, ಭಯ ಇರಬಾರ್ದು. ಇದು ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯವಂತರಾಗಿದ್ದೇವಾ ಎಲ್ಲರೂ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷಾ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅವು ಯಾವೂ ಇರಬಾರ್ದು. ಅಂದ್ರೆ ಮಾನಸಿಕ ಆರೋಗ್ಯನೂ ನಮ್ಮ ಹತ್ರ ಇಲ್ಲ. ಮೂರನೇದಾಗಿ ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಅಂದ್ರೆ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆಗಳು, ಸಮಾಜದ ಬಗ್ಗೆ. ಅದು ಇದೆಯಾ ಸಮಾಜದ ಆರೋಗ್ಯ? ಇಲ್ಲ. ಈಗ ನಾವು ಎಲ್ಲರೂ ಬಹಳ ಪ್ರೀತಿಯಿಂದ, ಸ್ನೇಹದಿಂದ ಮಾತಾಡ್ತೇವೆ. ಅವ್ರು ಆ ಕಡೆ ಹೋದ ತಕ್ಷಣನೇ ಇವ್ರು ಈ ಥರ, ಇವ್ರು ಈ ಥರ, ಇವ್ರ ಗುಣ ಹೀಗೆ ಅಂತ ಅವಗುಣಗಳನ್ನೇ ಎತ್ತಿ ಅನಿಸ್ತೇವೆ. ಯಾರ ಬಗ್ಗೆನೂ ಏನಿಲ್ಲ, ಭಾವನೆಗಳು ಸರಿ ಇಲ್ಲ. ಅಂದ್ರೆ ಸಮಾಜದ ಆರೋಗ್ಯನೂ ಸಹ ಉಳಿದಿಲ್ಲ. ನಾಲ್ಕನೇದಾಗಿ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಾನು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ಮತ್ತೆ ಎಲ್ಲಿಗೆ ಹೋಗ್ಬೇಕು. ಈಗ ಸತ್ತವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹುಟ್ಟವರೆಲ್ಲ ಎಲ್ಲಿಂದ ಹುಡ್ತಿದ್ದಾರೆ? ಜಗತ್ತಿಗೆ ಪರಮಾತ್ಮ ಎಷ್ಟು ಜನ? ಒಬ್ಬರು. 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಪರಮಾತ್ಮ ಎಷ್ಟು ಜನ? ದೇವತೆಗಳು ಎಷ್ಟು ಜನ? ಈ ಸೃಷ್ಟಿಯ ಆದಿ, ಮಧ್ಯ, ಅಂತ್ಯ, ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳು, ದೇವ, ಜೀವ, ಜಗತ್ತಿನ ಜ್ಞಾನ ಯಾವುದೂ ಸಹ ಇವತ್ತಿನ ಸಮಯದಲ್ಲಿ ಇದು ಯಾವುದು ಜ್ಞಾನ ಇಲ್ಲ. ಆದ್ರಿಂದ ಇದು ಅಧ್ಯಾತ್ಮ ಅಂದ್ರೆ ಆತ್ಮದ ಅಧ್ಯಯನ, ಪರಮಾತ್ಮನ ಅಧ್ಯಯನ.
ಜಗತ್ತಿನ ಬಗ್ಗೆ. ಇದು ಜಗತ್ತು ಒಂದು ಸೃಷ್ಟಿ ನಾಟಕ ರಂಗ ಅಂತ ಹೇಳ್ತೀವಿ, ನಾಟಕ ಅಂತ ಹೇಳ್ತೀವಿ. ನಾಟಕದ ಮುಖ್ಯ ಪಾತ್ರಧಾರಿಗಳು, ಈ ನಾಟಕದ ಡೈರೆಕ್ಟರ್, ಕ್ರಿಯೇಟರ್, ಅದರ ಬಗ್ಗೆ ಜ್ಞಾನ, ಆ ಜ್ಞಾನನೂ ಸಹ ಇಲ್ಲ. ಆದ್ದರಿಂದ ಈ 4 ಪ್ರಕಾರದ ಆರೋಗ್ಯ ಯಾರಿಗಿರುತ್ತೋ ಅವರು ಸಂಪೂರ್ಣ ಆರೋಗ್ಯವಂತರು. ಇವತ್ತಿನ ವಿಜ್ಞಾನ ಅಥವಾ MBBS ಡಾಕ್ಟರ್ ಹತ್ರ ನಾವು ಹೋದ್ರೆ ಆರೋಗ್ಯ ಸರಿ ಇಲ್ಲ ನಮಗೆ ಅಂತ ಹೋದ್ರೆ ಅವರು ಈ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಈ ದೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತು. ದೇಹವನ್ನ ಬಿಚ್ಚುತ್ತಾರೆ. ಈಗೆಲ್ಲವನ್ನೂ ಸಹ ಕೃತಕವಾಗಿ ಹಾಕ್ತಾರೆ ತಾನೆ. ಕಣ್ಣು ಹಾಕ್ತಾರೆ, ಕಿಡ್ನಿ ಹಾಕ್ತಾರೆ, ಹಾರ್ಟ್ ಹಾಕ್ತಾರೆ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಹೇಗೆ ಯಾವ್ಯಾವ ಅಂಗಾಂಗಗಳು ಒಳಗಡೆಯಲ್ಲಿ ಯಾವ ತರ ಕೆಲಸ ಮಾಡ್ತವೆ ಅಂತ ಎಲ್ಲ ಗೊತ್ತಿದೆ ಅವ್ರಿಗೆ. ಆದರೂ ಸಹ ಮತ್ತೆ ಮತ್ತೆ ರೋಗಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ಎಲ್ಲಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು? ಹಾಗಾದ್ರೆ ಈಗ ನೀವು ತಿಳ್ಕೊಳ್ಳಿ, ತಲೆನೋವು ಅಂತ ಬಹಳಷ್ಟು ತಲೆನೋಯ್ತಾ ಇರುತ್ತೆ. ನಾವು ಮಾತ್ರೆ ಏನು ತಗೊಳ್ತೀವಿ, ಇಂಜೆಕ್ಷನ್ ಮಾತ್ರೆ ಏನು ತಗೊಳ್ತೀವಿ, ಹೋಗುತ್ತೆ ತಲೆನೋವು. ಮತ್ತೆ ಸ್ವಲ್ಪ ಏನಾದರೂ ಮಾತು ಬಂತು, ಏನಾದರೂ ಒಳಗಡೆಯಲ್ಲಿ ಚಿಂತೆ ಬಂತು, ಯಾರಿಂದನಾದ್ರೂ ಮಾತು ಬಂದಾಗ, ಏನಾದರೂ ಪರಿಸ್ಥಿತಿಗಳು ಬಂದಾಗ ಮತ್ತೆ ಏನಾಗುತ್ತೆ? ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಈ ದೇಹದ ಆರೋಗ್ಯವನ್ನ ನಾವು ಎಷ್ಟೇ ಕಾಪಾಡ್ಕೊಂಡ್ರು ಮತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು. ಅದಕ್ಕೆ ಈಗ ಎಲ್ಲಿಗೆ ಕೊಡಬೇಕು ಟ್ರೀಟ್ಮೆಂಟ್ ಅನ್ನ? ಇಲ್ಲಿ 3 ಧಾರೆಗಳಿದೆ. ಈಗ ಅದು ಬೆಳಗಿನ ಪಾಠದಲ್ಲಿ ನೀವು ತಿಳ್ಕೊಂಡ್ರೆ, ಹೈ ಸ್ಟ್ರೀಮ್, ಮಿಡಲ್ ಸ್ಟ್ರೀಮ್, ಲೋವರ್ ಸ್ಟ್ರೀಮ್ ಅಂತ. ಅಂದ್ರೆ ಮೊದಲನೇ ಧಾರೆ, ಎರಡನೇ ಧಾರೆ ಅಥವಾ ಅದನ್ನು ಮಧ್ಯಮ ಧಾರೆ ಅಂತ ಕರೀತಾರೆ, ಆಮೇಲೆ ಕೆಳಗಿನ ಧಾರೆ. ಈಗ ಮೊದಲನೇ ಧಾರೆ ನಾವು ಇವತ್ತು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋದು 3ನೇ ಧಾರೆ, ಕೆಳಗಿನ ಧಾರೆ ಏನೈತಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. 3ನೇ ಧಾರೆ ಅಥವಾ ಕೆಳಗಿನ ಧಾರೆ ಅಂದ್ರೆ ದೇಹ. ಈಗ ಫಸ್ಟ್ ಏನೋ ಮೊದಲನೇ ಧಾರೆ ಐತಿ, ಅದರೊಳಗೆ ಮೊದಲು ಕಾಯಿಲೆಗಳು ಬರುತ್ತೆ ಅಥವಾ ಅದ್ರಿಗೂ ಕೊಳಕಿದೆ. 2ನೇ ಧಾರೆಯೊಳಗೂ ಮಧ್ಯಮ ಧಾರೆಯೊಳಗೂ ಕೊಳಕಿದೆ. ಅದೇನಾಗುತ್ತೆ? ಈ ದೇಹಕ್ಕೆ ಮತ್ತೆ ಮತ್ತೆ ಬರುತ್ತೆ. ಅದನ್ನ ಎಷ್ಟೇ ಸ್ವಚ್ಛ ಮಾಡಿದ್ರು ಮೇಲಿನ 2 ಮಾಡಿಲ್ಲಲ್ಲ, ಹಾಗಾಗಿ ಮತ್ತೆ ಈ ದೇಹದೊಳಗೆ ಕೊಳಕ್ ಬರುತ್ತೆ. ಮತ್ತದನ್ನ ಸರಿ ಮಾಡಿದ್ರೆ ಮತ್ತೂ ಹಾಗೆ ಆಗತ್ತೆ. ಅದಕ್ಕೆ ಮೊದಲನೇ ಧಾರೆ ಅಂದ್ರೆ ಆತ್ಮ, 2ನೇ ಧಾರೆ ಅಂದ್ರೆ ಮನಸ್ಸು. ಆತ್ಮದ 3 ಅಂಗಾಂಗಗಳಲ್ಲಿ ಮನ, ಬುದ್ಧಿ, ಸಂಸ್ಕಾರ. डॉक्टर भी कहते हम केवल इलाज करते हैं, ओ सफलता पाने के लिए ईश्वर को याद करते हैं. ಮಧ್ಯಮ ಧಾರೆ ಆತ್ಮ ಮತ್ತು ಮನಸ್ಸನ್ನ ಸ್ವಚ್ಛ ಮಾಡಿದಾಗ, ಅವೆರಡಕ್ಕೂ ಟ್ರೀಟ್ಮೆಂಟ್ ಕೊಟ್ಟಾಗ ಈ ಧಾರೆ ಏನೈತಲ್ಲ ದೇಹ ಸರಿಯಾಗತ್ತೆ. ಅದಕ್ಕೆ ಎಷ್ಟೇ ನಾವು ಈ ದೇಹಕ್ಕಷ್ಟೇ ಮಾಡಿದ್ರು ಇವತ್ತು ಜಗತ್ತು ರೋಗಿ ಪ್ರಪಂಚ ಆಗಿದೆ. ಹೆಲ್ತ್ ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ಹೆಲ್ತ್ ಅಂತ ಹೇಳ್ತಾರೆ. ಹೀಲ್ ಅಂಡ್ ಡೈ, ಸ್ವಯಂವನ್ನ ಸರಿಪಡಿಸಿಕೋ ಅಂತ ಅರ್ಥ. ಹೆಲ್ತ್ ಅಂದ್ರೆ ಸ್ವಯಂವನ್ನ ಸರಿಪಡಿಸಿಕೋ. ಅಂದ್ರೆ ಸ್ವಯಂವನ್ನ ಸರಿಪಡಿಸಿಕೋ ಅಂತಂದ್ರೆ ನನ್ನನ್ನೇ ನಾನೇನ್ ಮಾಡ್ಕೋಬೇಕು? ಸ್ವಯಂವನ್ನ ಸರಿಪಡಿಸ್ಕೋಬೇಕು. ಈಗ ನನ್ನ ಆರೋಗ್ಯವನ್ನ ಕಾಪಾಡಲಿಕ್ಕೆ ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಆಳಿದ್ದಾರೆ, ನೌಕರರಿದ್ದಾರೆ. ನಾನು ನನ್ನ ಆರೋಗ್ಯವನ್ನ ಕಾಪಾಡಲಿಕ್ಕೆ ನಾನು ಆಳಿಟ್ಟಿದ್ದೇನೆ, ನೌಕರರು ನೀಡ್ಲಿಕ್ಕಾಗತ್ತಾ? ಇಲ್ಲ. ನನ್ನ ಪರಿವಾರದವರಿಗೆ ಒಪ್ಪಿಸಿದೀನಿ. ನಾನು ನನ್ನ ಆರೋಗ್ಯವನ್ನ ಸರಿ ಮಾಡಿಸ್ಲಿಕ್ಕೆ ನನ್ನ ಪರಿವಾರದವ್ರಿಗೆ ಒಪ್ಪಿಸಿದೀನಿ ಅಂದ್ರೆ ಆಗತ್ತಾ? ಮನೆ ಪರಿವಾರದವರಿಗೆ ಆಗೋದಿಲ್ಲ. ಇಲ್ಲ ಡಾಕ್ಟ್ರಿಗೆ ಬಿಟ್ಬಿಟ್ಟಿದ್ದೀನಿ ನನ್ನ ಆರೋಗ್ಯವನ್ನ ಅಂತಂದ್ರೆ ಅವರು ನಮ್ಮ ಆರೋಗ್ಯ. ಅದಕ್ಕೆ ಸ್ವಯಂವನ್ನ ನಾವು ಸ್ವಯಂ ಸರಿಪಡಿಸ್ಕೋಬೇಕು. ಹಿಂದಿ ಒಳಗೆ ಆರೋಗ್ಯವನ್ನ ಸ್ವಾಸ್ಥ್ಯ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಬರೀತಾರೆ ಸ್ವಾಸ್ಥ್ಯ ಅಂತಂದ್ರೆ ಸ್ವಯಂವಿನ ಸ್ಥಿತಿ, ಸೋಲ್ ಕಾನ್ಸಿಯಸ್. ಸ್ವಯಂ ಅಂದ್ರೆ ಆತ್ಮ, ಆತ್ಮೀಕ ಸ್ಥಿತಿ. ಅದಕ್ಕೆ ಈಗ ನೀವು ಎಷ್ಟು ಗಂಟೆ ಆರೋಗ್ಯವಂತರಾಗಿರ್ಲಿಕ್ಕೆ ಇಷ್ಟಪಡ್ತೀರಿ? 8 ಗಂಟೆನೋ, 10 ಗಂಟೆನೋ, 12 ಗಂಟೆನೋ? ನೀವೆಲ್ಲ ಎಷ್ಟು ಸಮಯ ಆರೋಗ್ಯವಂತರಾಗಿರ್ಬೇಕು?
ದಿನದಲ್ಲಿ ಎಷ್ಟು ಸಮಯ ಇಷ್ಟಪಡ್ತೀವಿ ನಾವು? 10 ಗಂಟೆ ಸಾಕು, 12 ಗಂಟೆ ಇದ್ರೂ ಸಾಕು, ಇನ್ನು 12 ಗಂಟೆ ಬೇಡ ಆರೋಗ್ಯ ಅಂತ ಹೇಳ್ತೀವ? ಇಲ್ಲ, 24 ಗಂಟೆ ನಾವು ಆರೋಗ್ಯವಂತರಾಗಿರಬೇಕು ಅಂತ ಇಷ್ಟಪಡ್ತೀವಿ. ಈಗ ನಾವು ಸ್ಥೂಲವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಈಗ ಸ್ವಯಂವನ್ನ ಸರಿಪಡಿಸ್ಕೊಳ್ಬೇಕು ತಾನೆ, ಇದು ಸ್ಥೂಲ ರೂಪದಲ್ಲಿ. ಈಗ ನೀವೆಲ್ಲರೂ ನಿಮ್ಮ ಹಣೆಯ ಮೇಲೆ ಕೈ ಇಟ್ಕೊಳ್ಳಿ. ಈಗ ನೀವು ಹೇಳ್ಬೇಕು, ನಿಮ್ಮ ಹಣೆ ಬಿಸಿ ಇದೆಯೋ ತಣ್ಣಗಿದೆಯೋ? ಯಾರ್ಯಾರ್ದು ಬಿಸಿ ಇದೆ, ಯಾರ್ಯಾರ್ದು ತಣ್ಣಗಿದೆ? ಈ ಕೆಲವ್ರು ತಣ್ಣಗಿದೆ, ಕೆಲವ್ರದ್ದು ಬಿಸಿ ಇದೆ. ಎರಡೂ ಇಲ್ಲ ಅನ್ನೋರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಇಲ್ಲ ರೀ, ನಮ್ಗೆ ಬಿಸಿನೂ ಇಲ್ಲ ತಣ್ಣಗೂ ಇಲ್ಲ ಅಂತಂದು ಹೇಳ್ಬಿಟ್ಟು ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ಆರೋಗ್ಯದ ಪ್ರಕಾರ ತಲೆ ಬಿಸಿ ಯಾರಿಗಿರುತ್ತೋ ಈ ದೇಹ ತಣ್ಣಗಿರುತ್ತೆ. ತಲೆ ಬಿಸಿ ಇರ್ಬೇಕಾ? ನನ್ನ ತಲೆ ಬಿಸಿ ಮಾಡ್ಬೇಡ್ರಿ ನೀವು. ಏನ್ರಿ ನನ್ನ ತಲೆ ಬಿಸಿ ಆಗೋಗ್ಬಿಟ್ಟಿದೆ, ಯಾವಾಗಂತೀವಿ ಹಿಂಗೆ? ಏನಾದ್ರೂ ಸಮಸ್ಯೆಗಳು ಬಂದಾಗ, ಭಯ ಆದಾಗ, ಯೋಚನೆಗಳು ಬಂದಾಗ, ಅವಾಗ ನಾವೇನು ಹೇಳ್ತೀವಿ? ನಮ್ಮ ತಲೆ ಬಹಳ ಬಿಸಿ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಅಂದ್ರೆ ಅದು ಆರೋಗ್ಯದ ಲಕ್ಷಣ ಅಲ್ಲ ಅಂತ ಅರ್ಥ. ಆರೋಗ್ಯ ಅಂತಾರಲ್ಲ, ಅಂದ್ರೆ ತಲೆ ತಣ್ಣಗಿರ್ಬೇಕು, ದೇಹ ಬಿಸಿ ಇರಬೇಕು. ರಕ್ತ ಕರೆಕ್ಟಾಗಿ ಹರಿಬೇಕಂದ್ರೆ ಸ್ವಲ್ಪ ಬಿಸಿ ಇರ್ಬೇಕು ತಾನೆ, ಜ್ವರ ಬಂದಂಗಲ್ಲ, ನಾರ್ಮಲ್ ಆಗಿ ತಣ್ಣಗಿರಬಾರ್ದು, ಬಿಸಿ ಇರಬೇಕು. ಅದಕ್ಕೆ ಈಗ ಯಾರ ತಲೆ ತಣ್ಣಗಿದೆಯೋ ದೇಹ ಬಿಸಿ ಇರುತ್ತೆ, ಆರೋಗ್ಯವಂತರು. ತಲೆ ಬಿಸಿ ಇದ್ದು ದೇಹ ತಣ್ಣಗಿದ್ರೆ ಆರೋಗ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವೀಗ, ನೀವು ಬೆಳಗ್ಗೆ ತಿಳ್ಕೊಂಡ್ರಿ, ಈ ದೇಹ ನಾನಲ್ಲ, ದೇಹದೊಳಗಿರುವಂತ ಒಂದು ಚೈತನ್ಯ ಶಕ್ತಿ ಆತ್ಮ. ಇಲ್ಲಿಯ ತನಕನೂ ನಾನು ದೇಹನೇ ಅನ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಯಂನ ಬಗ್ಗೆ ನಮಗೆ ಅರಿವಿರಲಿಲ್ಲ. ಖುದ್ಕೋ ಜಾನೆಂಗೆ ತೋ ಖುದಾ ಕೋ ಬಿ ಜಾನ್ ಸಕೆಂಗೆ. ಸ್ವಯಂನ ಅರಿವೇ ಗುರು. ನೀವು ತಿಳ್ಕೊಂಡ್ರೆ ಅರಿವೇ ಗುರು, ತನ್ನರಿವೇ ಗುರು ಅಂತ ನಾವು ಕೇಳಿದ್ದೇವೆ. ತನ್ನರಿವು ಅಂತಂದ್ರೆ ಯಾವುದು ಅರಿವು? ನನ್ನ ಅರಿವು ಅಂದ್ರೆ ಈ ದೇಹದ ಜ್ಞಾನ ಗೊತ್ತಿದೆ, ಆದ್ರೆ ಆತ್ಮ ಇನ್ನು ಇದ್ರೊಳಗಿರುವಂತ ಒಂದು ಶಕ್ತಿ, ಒಂದು ಎನರ್ಜಿ, ಇದರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಈಗ ನಮಗೆ ಗೊತ್ತಾಯಿತು, ಈ ದೇಹದಲ್ಲಿರುವಂತ ಒಂದು ಅದ್ಭುತವಾಗಿರುವಂತ ಶಕ್ತಿ ನನ್ನ ಆತ್ಮ ಅಂತ ಹೇಳ್ಬಿಟ್ಟು. ಯಾವಾಗ ನಾನು ಈ ರೀತಿಯಲ್ಲಿ ಆತ್ಮದ ಅಭಿಮಾನದಲ್ಲಿ ಬರ್ತಾ ಇರ್ತೇನೋ ದಿನದಲ್ಲಿ, ನಾವು 2 ಗಂಟೆ ಆತ್ಮಾಭಿಮಾನಿಗಳಾಗಿದ್ವಿ ಅಂದ್ರೆ 2 ಗಂಟೆ ನಾವು ಆರೋಗ್ಯವಂತರಾಗಿರ್ತೀವಿ. 10 ಗಂಟೆ ದಿನದಲ್ಲಿ ಆತ್ಮಾಭಿಮಾನದ ಸ್ಥಿತಿಯಲ್ಲಿದ್ವಿ, ನನ್ನ ಆತ್ಮ ಈ ದೇಹ ನಾನಲ್ಲ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು. ಈಗ ನಾವು ಕೇಳಿದ್ವಿ, ಆತ್ಮ ಕಣ್ಣಿನ ಮೂಲಕ ನೋಡುತ್ತೆ, ಕಿವಿಗಳ ಮೂಲಕ ಕೇಳಿಸ್ಕೊಳ್ತದೆ, ಬಾಯಿಯ ಮೂಲಕ ಮಾತಾಡುತ್ತೆ. ಆತ್ಮ ಹೊರಟೋಯ್ತಂದ್ರೆ ಈ ದೇಹ ಹೆಣ ಆಗುತ್ತೆ. ಕಣ್ಣಿದ್ರು, ಕಿವಿ ಇದ್ರು, ಬಾಯಿ ಇದ್ರೆ ಏನಿದ್ರು ಜಡ, ಮಾತಾಡೋದಿಲ್ಲ ಅಂತ ಕೇಳಿದ್ವಿ. ಹಾಗಾದ್ರೆ ಇಲ್ಲಿ ನಾವು 2 ವಸ್ತು, ಆತ್ಮ ಪ್ಲಸ್ ಶರೀರ, ಅವರಿಗೆ ಜೀವಾತ್ಮ ಅಂತ ಕರೀತಾರೆ. ಆತ್ಮದೊಳಗೆ ಮನ ಬುದ್ಧಿ ಸಂಸ್ಕಾರ ಇದೆ. ಈ ಆತ್ಮ ದೇಹದೊಳಗೆ ಬಂದು ಕೂತ್ಕೊಂಡ ತಕ್ಷಣನೇ ಅಥವಾ ಆತ್ಮ ಇದ್ದ ತಕ್ಷಣನೇ ಈ ದೇಹ ನಡೀತದ? ಈಗ ಉದಾಹರಣೆ, ನಿಮಗೆ ಕಾರ್ ನಡೆಸ್ಲಿಕ್ಕೆ ಬರುತ್ತಲ್ವಾ? ಕೆಲವರಿಗೆ ಅಣ್ಣಂದ್ರೆ ಕಾರ್ ನಡೆಸ್ಲಿಕ್ಕೆ ಬರ್ತದೆ. ಈಗ ಕಾರ್ನಲ್ಲಿ ಡ್ರೈವರ್ ಕುತ್ಕೊಂಡ ತಕ್ಷಣನೇ ಕಾರು ಚಲಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತಾ? ಇಲ್ಲ. ಅಲ್ಲಿ ಏನೇನು ಬೇಕು ಹೇಳ್ರಿ ಬೇಗ. ಏನೇನಿರುತ್ತೆ ಕಾರ್ನಲ್ಲಿ ನಿಮಗೆ ಎಲ್ಲ ಬಿಡ್ಲಿಕ್ಕೆ? ಗೇರು, ಕ್ಲಚ್ಚಿಂಗ್, ಬ್ರೇಕಿಂಗು, ಸ್ಟೇರಿಂಗು, ಆಮೇಲೆ ಲೈಟ್ಸ್, ಹಾರ್ನ್, ಅವೆಲ್ಲ ಇರ್ತವೆ. ಅವೆಲ್ಲ ಗಾಡಿಗೆ ಕನೆಕ್ಷನ್ ಇರ್ತದೆ. ಈ ಸ್ಟೇರಿಂಗ್ ಅಂತ ಏನು ಹೇಳ್ತಾರಲ್ಲ, ಸ್ಟೇರಿಂಗು ಕಾರನ್ನು ಕಂಟ್ರೋಲ್ ಮಾಡ್ತದೆ. ಹಾಗೇನೆ ಮನಸ್ಸು ಎನ್ನುವಂಥದ್ದು ಸ್ಟೇರಿಂಗ್, ದೇಹವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ. ಈಗ ನಾವೊಂದು ಪಾಯಿಂಟ್ ಆಫ್ ಆತ್ಮ, ಈ ದೇಹದೊಳಗಿರುವಂತಹ ಒಂದು ಎನರ್ಜಿ, ಪಾಯಿಂಟ್ ಆಫ್ ಎನರ್ಜಿ ಅಂತ ಕರೀತಾರೆ. ಅದು ಪಾಯಿಂಟ್ ಆಫ್ ಲೈಟ್ ಅಂತ ಕರೀತಾರೆ ಆತ್ಮನನ್ನು. ಆ ಎನರ್ಜಿ ಅರ್ಥಾತ್ ಆತ್ಮದಿಂದ ಶಕ್ತಿಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಎನರ್ಜಿ ಬಿಡುಗಡೆ ಆಗುತ್ತೆ. ಆ ಎನರ್ಜಿಯಿಂದ ಈ ದೇಹ ನಡೀತದೆ. ಹೇಗೆ ನಡೀತದೆ? ಈಗ ನೀವು
ಆಯಸ್ಕಾಂತ, ಈ ದೇಹದಲ್ಲಿರುವಂಥ ಆತ್ಮ ಒಂದು ಭ್ರೂಮಧ್ಯದಲ್ಲಿ ಏನಿದೆಯಲ್ಲ ಒಂದು ಆಯಸ್ಕಾಂತದಂತೆ. ವಿಜ್ಞಾನ ಹೇಳುತ್ತೆ ಈ ದೇಹದಲ್ಲಿರುವಂಥ ಆತ್ಮ ಏನು ಎನರ್ಜಿ ಇದೆ ಅದು ಒಂದು ಆಯಸ್ಕಾಂತದಂತೆ ಕೆಲಸ ಮಾಡುತ್ತೆ. ಆಯಸ್ಕಾಂತವನ್ನ ಕಬ್ಬಿಣದ ಚೂರುಗಳ ಮಧ್ಯದಲ್ಲಿ ನೀವು ಆಯಸ್ಕಾಂತ ಇಟ್ಟರೆ ಆ ಕಬ್ಬಿಣದ ಚೂರುಗಳು ಆಯಸ್ಕಾಂತಕ್ಕೆಲ್ಲ ಅಂಟ್ಕೊಳ್ತವೆ ಸುತ್ತಲೂ. ನೀವು ಆ ಆಯಸ್ಕಾಂತವನ್ನ ತೆಗೆದ್ರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅವೆಲ್ಲ ಚೂರುಗಳಿಗೆ ಡಿಸ್ಟರ್ಬ್ ಆಗುತ್ತೆ, ಕೆಳಗೆ ಬೀಳ್ತವೆ ಅಥವಾ ಅಲ್ಗಾಡ್ತವೆ, ಗಟ್ಟಿಯಾಗಿ ಕುತ್ಕೊಳ್ಳಲ್ಲ. ಹಾಗೇನೆ ಆತ್ಮ ಈ ದೇಹದೊಳಗೇನಿದೆ ಅದು ಭ್ರೂಮಧ್ಯ ಸ್ಥಾನದಲ್ಲಿ, ಇಲ್ಲಿ ಗ್ಲ್ಯಾಂಡ್ ಪಿಟ್ಯುಟರಿ ಗ್ರಂಥಿ, ಎಲ್ಲಾ ಗ್ರಂಥಿಗಳಿಗೆ ಮಾಸ್ಟರ್ ಗ್ರಂಥಿ ಅಂತ ಹೇಳ್ತಾರೆ. ಆ ಪಿಟ್ಯುಟರಿ ಗ್ರಂಥಿ ಇದೆ ಇಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ. ಆತ್ಮ ಯಾವಾಗ ಈ ಮುಂಡ ಭಾಗ, ಇದು ರುಂಡ ಭಾಗ, ಈ ದೇಹ ಮುಂಡ ಭಾಗ ಅಂತ ಹೇಳ್ತಾರೆ. ಈ ರುಂಡ ಭಾಗದಲ್ಲಿ ಆತ್ಮ ಏನಿದೆ ಮೆದುಳಿನ ಮಧ್ಯಭಾಗದಲ್ಲಿ, ಈ ಮೆದುಳಿನಲ್ಲಿ ಕೋಶಗಳಿದೆ, ಜೀವಕೋಶಗಳು 100 ಟ್ರಿಲಿಯನ್ ಜೀವಕೋಶಗಳಿದೆ. 100 ಟ್ರಿಲಿಯನ್ ಅಂದ್ರೆ 100,000 ಕೋಟಿ ಜೀವಕೋಶಗಳು. ಆತ್ಮ ಭ್ರೂಮಧ್ಯ ಸ್ಥಾನದಲ್ಲಿ ಇದ್ದಾಗ ಎಲ್ಲ ಜೀವಕೋಶಗಳು ಕರೆಕ್ಟಾಗಿ ಕೆಲಸವನ್ನ ಮಾಡ್ತವೆ, ಅಂಟುಕೊಂಡಂಗೆ ಇರ್ತವೆ. ಹೆಂಗೆ ಅಯಸ್ಕಾಂತ ಅಂಟು ಇರುತ್ತಲ್ಲ, ಕಬ್ಬಿಣದ ಚೂರುಗಳು ಅಂಟ್ಕೊಳ್ತಾವಲ್ಲ ಅಯಸ್ಕಾಂತಕ್ಕೆ, ಆ ಥರದಲ್ಲಿ ಆತ್ಮ ಈ ದೇಹದಿಂದ ಹೊರಗೋಯ್ತು ಅಂದ ತಕ್ಷಣನೇ ಇಲ್ಲೆಲ್ಲ ಇವೇನಾಗ್ತವೆ, ಜೀವಕೋಶಗಳು ಸಾಯಲಿಕ್ಕೆ ಪ್ರಾರಂಭ ಮಾಡ್ತವೆ. ಜೀವಕೋಶಗಳು ಸಾಯ್ತಾ ಇದ್ದಾವೆ ಅಂತಂದಾಗ ದೇಹ ಕೊಳೆಯಲಿಕ್ಕೆ ಪ್ರಾರಂಭವಾಗುತ್ತೆ ಅಲ್ವಾ, ಕೊಳೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಈಗ ಅದರಲ್ಲಿರುವಂಥ ಆತ್ಮಕ್ಕೆ ಬೆಲೆನೋ ಈ ದೇಹಕ್ಕೆ ಬೆಲೆನೋ? ಫಸ್ಟ್ ಎರಡಕ್ಕೂ ಬೆಲೆ ಹೌದು. ಪ್ರಥಮವಾಗಿ ಯಾವುದಕ್ಕೆ? ಈಗ ನೋಡಿ, ಉದಾಹರಣೆ, ನಾವೆಲ್ಲೋ ಹೋಗ್ತಾ ಇರ್ತೀವಿ ಇಬ್ರು, ಅಲ್ಲೇನೋ ಒಂದು ಚಪ್ಪಲ್ ಹರಿದೋಗ್ಬಿಡುತ್ತೆ. ಯಾರ್ದಾದ್ರೂ ಮನೆಯಲ್ಲಿ ಸ್ವಲ್ಪ ಚಪ್ಪಲ್ ಇಟ್ಕೊಳ್ರಿ ಅಂತಂದ್ರೆ ಸರಿ ಅಂತ ಇಟ್ಕೊಳ್ತಾರೆ. ಇಲ್ಲಿ ಒಳಗೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ, ಹರಿದ ಚಪ್ಪಲ್ಲನ್ನು. ಈಗ ಹೋಗ್ತಾ ಹೋಗ್ತಾ ಯಾರಾದ್ರೂ ಒಬ್ರು ಸತ್ತೋದ್ವಿ ಅನ್ಕೊಳ್ರಿ, ಒಂದ್ ಸ್ವಲ್ಪ ಹೊತ್ತು ಹೆಣ ಇಟ್ಕೊಳ್ರಿ ಅಂದ್ರೆ ಯಾರು ಇಟ್ಕೊಳ್ತಾರೆ? ಯಾರಾದ್ರೂ ಇಟ್ಕೊಳ್ತಾರೆ ಹೆಣವನ್ನ? ಯಾರು ಇಟ್ಕೊಳ್ಳಲ್ಲ. ಹರಿದ ಚಪ್ಪಲಿಗಾದ್ರೂ ಬೆಲೆ ಇದೆ. ಆತ್ಮ ಈ ದೇಹವನ್ನ ಬಿಟ್ಟು ಹೋದ ನಂತರ ಈ ದೇಹಕ್ಕೇನಿಲ್ಲ, ಬೆಲೆ ಇಲ್ಲ. ಇದ್ದಾಗ ಎಲ್ಲರೂ ಎಷ್ಟು ಗೌರವ ಕೊಡ್ತಾರೆ. ಮನೆಯವರೇ ಆದರೂ ಸಹ ಬಹಳ ಪ್ರೀತಿ, ನಮಗೆ ಇವರು ನಮ್ಮ ತಂದೆ ತಾಯಿ ಮಕ್ಕಳು ಅವ್ರು ಇವರು ಅಂದೂರು ಸಹ ದೇಹ ಬಿಟ್ಟಾಗ ಭಯ ಪಡ್ತಾರೆ ತಾನೆ, ಹೆಣವನ್ನ ಹಂಗೆ ಇಟ್ಕೊಂಡಿರ್ಲಿಕ್ಕೆ. ಬೇಗನೆ ಹೋಗಿ ತಗೊಂಡೋಗ್ತಾರೆ ಅದನ್ನು, ಯಾಕೆಂದ್ರೆ ಕೊಳೀತದೆ, ಅದು ವಾಸನೆ ಬರುತ್ತೆ. ಆದ್ದರಿಂದ ಈ ದೇಹದೊಳಗಿರುವಂಥ ಒಂದು ಶಕ್ತಿ ಏನ್ ನಾವು ಆತ್ಮ ಇದ್ದೀವಿ, ಅದು ನಾವು ಒಂದೆರಡು